ಗವನ ಉರುವವ ಎತ್ತಗಿನ ಮಕ್ಕವ ಇವ ದೇವ ಪಿರಿವಿಗಳೇ. ವ್ರಜಭೂಮಿನೊಗೆ 6 ಸೀಮೆ ಅದನ್ನು ಸುತ್ತಿ ನೆರೆಯ ಗ್ರಾಮ ಅಟ್ಟಿತ್ತು. ಅಲ್ಲಿ ಒಂದೊಂದು ಸೀಮೆಯ ಮಕ್ಕವು ಇನ್ನೊಂದು ಸೀಮೆ ಕೂಡ ನಟ್ಟು ನಡೆದ್ರು. ಕಿಟ್ಟತಟ್ಟ ನಂಗೆ ನೀಲಗಿರಿಯಂಬ ಪ್ರಣವಗಿರಿಯ ಆಡುವ 4 ಸೀಮೆ ಒಂದೊಂದು ಸೀಮೆಯೋಡ ಆಡುವ ಸಂಬಂಧಮಾಕೆ ಹೆಣ್ಣ ಕೊಟ್ಟು ಹೆಣ್ಣ ಎತ್ತುವ ಮೊರೆಯೂ ಅಲ್ಲಿ ಅಟ್ಟಿತ್ತು. ಒಂದೊಂದು ಸೀಮೆಯು ಯಮುನಾ ಹಳ್ಳನ 2 ಪಕ್ಕವೂ ಅಟ್ಟಿತ್ತು. ಅದೇ ಮಾಕ ಒಂದೊಂದು ಸೀಮೆಯಿಂದ ಎಗುವ ವ್ರಜಭೂಮಿ ಭಾಗನೋಗೆ ನೆರೆಯ ಕಾಡು ಬನವು ಅಟ್ಟಿತ್ತು. ವ್ರಜಭೂಮಿನೋಗೆ ಕಾಡು ಬನತ ಅಪ್ಪರ ಪಸುಂದ ನೋಡಿದಾಗ ಸುಂದರವ ತೋರಿತ್ತು. ಆ ಕಾಡು ಬನದೋಗೆ ವಿಶೇಷವಾದ ಮೂಲಿಗೆ ಎಲೆಯ ಮದ್ದು, ನೆರೆಯ ಮೂಂಗಿಲ್ ಮರ, ಹಣ್ಣು ಮರ, ದನ ಮೇಸುವ ಹುಲ್ಲು ಅಟ್ಟಣೆ, ನೀರು ಬುಬ್ಬ ಬಾವಿ, ನೀರೊಡುವ ಕೇರು, ಕುನ್ನಿ ತುಂಬಿಸಿದ ಜೇನುನ ಗೂಡು ಎಲ್ಲ ಅಟ್ಟಿತ್ತು. ವ್ರಜಭೂಮಿನೊಗೆ ಪ್ರಧಾನವ 12 ಕಾಡುಬನ ಅಟ್ಟಿತ್ತು. ಅದನ್ನೋಗೆ ಇಯ್ಯು ಕಾಡುಬನ ಯಮುನಾ ಹಳ್ಳನ ಹೊತ್ತು ಹುಟ್ಟುವ ದಿಕ್ಕನೋಗ ಅಟ್ಟಿತ್ತು. 5 ಕಾಡುಬನ ಹೊತ್ತು ಮರವ ದಿಕ್ಕನೋಗ ಅಟ್ಟಿತ್ತು. ಹೊತ್ತು ಹುಟ್ಟುವ ದಿಕ್ಕನು ಆಡುವ ಕಾಡುಬನನ ಹೆಸರೆಲ್ಲ ಏನಂದಲೆ ಮಧುವನ, ತಳವನ, ಕುಮುದವನ, ಬಹುಲವನ, ಕಾಮ್ಯವನ, ಕದಿರವನ, ಬೃಂದಾವನ. ನಂಗೆ ಬೃಂದಾವನ ಅಂದು ಕೂಡ ಹೇಗಾಕು. ಹೊತ್ತು ಮರವ ದಿಕ್ಕು ನಟ್ಟ ಆ ಕಾಡುವನನ ಹೆಸರೆಲ್ಲ ಏನಂದಲೆ ಭದ್ರವನ, ಬಂದಿರ್ವನ, ಬೇಲ್ವನ, ಲೋಹವನ, ಅದಿಂದಾಡು ಕಡೇಸಿಯ ಮಹಾವನ. ಇಯರ್ಕಿಯ ದೇವರ ಕುಂಬುಟ್ಟು ಹಳ್ಳಗ ಹಾಲ ಬಿಟ್ಟು ಹುಲ್ಲುಗೂ ಮಣ್ಣುಗೂ ಕಲ್ಲುಗೂ ಮದಿಪು ಕೊಟ್ಟು ಬನಪೂಜ್ಯವ ಮಾಡುವ ಭಾಗ್ಯವಾನ್ಗಳೇ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಒಂದೊಂದು ಕಾಡು ಬನನ ಅರ್ಥವನ ಹೇಗಿನೇ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.